ನಾವು ಒಂದು ಸನ್ನಿವೇಶದ ಮೂಲಕ ನೋಡುವುದಾದರೆ, ಪ್ರಭು ನಮ್ಮನ್ನು ಮಾರ್ಪಡಿಸುವಾತನಾಗಿದ್ದಾನೆ ಪ್ರಿಯರೇ. ಆತನು ಕುಲವನ್ನು ಮತವನ್ನು ಮಾರ್ಪಡಿಸಲು ಬರಲಿಲ್ಲ. ಆತನ ಕೆಟ್ಟು ಹೋದಂಥ ಮನುಷ್ಯನ ಹೃದಯವನ್ನು ಸ್ವಭಾವವನ್ನು ಮಾರ್ಪಡಿಸಲು ಬಂದಿದ್ದಾನೆ. ಮತ್ತು ಹೊಲಸಾದ ಆತ್ಮವನ್ನು, ದೇಹವನ್ನು, ಮನಸ್ಸನ್ನು ಶುದ್ಧೀಕರಿಸಲು ಬಂದಿದ್ದಾನೆ. ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪ್ರಾಣ ಕೊಡುವ ಮೂಲಕ, ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುವ ಮೂಲಕ, ತನ್ನ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಳ್ಳುವ ಮೂಲಕ ಪರಲೋಕದಿಂದ ಇಳಿದು ಬಂದಿದ್ದಾನೆ ಪ್ರಿಯರೇ. ಹೌದು, ಪ್ರಭು ನಮ್ಮನ್ನು ಮಾರ್ಪಡಿಸುತ್ತಾನೆ. ಈ ಒಂದು ಸಮಯದಲ್ಲಿ ಒಂದು ಹಡಗಿನಲ್ಲಿ ಹೋಗ್ತಿರ್ತಾರೆ ಪ್ರಿಯರೇ ಕೆಲವು ಜನ. ಆ ಹಡಗು ಒಡೆದು ಹೋಗುತ್ತದೆ. ಪ್ರಯಾಣಿಕರೆಲ್ಲರೂ ನೀರಿನೊಳಗೆ ಮುಳುಗುತ್ತಾ ತೇಲುತ್ತಾ ಇರುತ್ತಾರೆ. ಅನೇಕರು ಸತ್ತು ಹೋಗ್ತಾರೆ. ಹೇಗೆ ಮೀನುಗಳ ಬಾಯಿಗೆ ಸಿಕ್ಕಿ ಮೀನುಗಳು ತಿಂದು ಬಿಡುತ್ತವೆ ಅನೇಕರ ದೇಹಗಳನ್ನು. ಆದರೆ ಒಬ್ಬಾತನು ಮಾತ್ರವೇ ದೂರದ ಒಂದು ದ್ವೀಪ ಕಾಣುತ್ತದೆ ಆತನಿಗೆ. ಆ ದೂರದಲ್ಲಿ ಕಂಡು ಬಂದಂಥ ಒಂದು ದ್ವೀಪದ ಬಳಿಗೆ ಈಜಾಡಿಕಂತ ಹೋಗಿ ಈಜುತ್ತಾ ಹೋಗ್ತಾನೆ. ಹಾಗೂ ದ್ವೀಪದೊಳಗೆ ಮುಟ್ಟಿ ಆ ದ್ವೀಪದೊಳಗಿರುವ ಪ್ರಜೆಗಳು ಆತನನ್ನು ರಕ್ಷಿಸಿ ಒಳ್ಳೆಯ ಭೋಜನ ಪದಾರ್ಥಗಳನ್ನು ಆತಿಥ್ಯ ನೀಡಿ ಸಂತೋಷಪಡಿಸುತ್ತಾರೆ. ಆ ಸಮುದ್ರದಲ್ಲಿ ನೀರಿನಿಂದ ಪ್ರಾಣ ಅಪಾಯದಿಂದ ಹೊರಬಂದಂಥ ಆತನನ್ನು ಆ ದ್ವೀಪದ ನಿವಾಸಿಗಳು ಒಳ್ಳೆಯ ಭೋಜನ ಕೊಟ್ಟು ಆತನನ್ನು ಸಂತೋಷಪಡಿಸಿ ಬದುಕಿಸುತ್ತಾರೆ. ಹೀಗೆ ಆತನು ಮರುದಿನ ಆತನು ಆ ದ್ವೀಪದ ಸುತ್ತಲೂ ಸುತ್ತ ಹಾಕುತ್ತಾನೆ ಪ್ರಿಯರೇ, ಪ್ರಯಾಣ ಮಾಡುತ್ತಾನೆ. ಆ ದ್ವೀಪದ ಸುತ್ತ ತಿರುಗಿ ನಂತರ ಪ್ರಜೆಗಳೊಂದಿಗೆ ಹೀಗೆ ಹೇಳುತ್ತಾನೆ, ಏನಂದರೆ, ನೀವೆಲ್ಲರೂ ಭಾಳ ಒಳ್ಳೆಯವರು, ಎಷ್ಟು ಒಳ್ಳೆಯವರಾಗಿದ್ದೀರಿ. ಆದರೆ ನಿಮ್ಮನ್ನು ಕೆಡಿಸುವಂಥದ್ದು ನಿಮ್ಮ ಮತವೇ. ಹೌದು ಪ್ರಿಯರೇ, ಅವರು ಕ್ರಿಶ್ಚಿಯನ್ ಆಗಿರುತ್ತಾರೆ, ಈತ ಅನ್ಯ ಜನ ಆಗಿರುತ್ತಾನೆ. ಹಡಗಿನ ಅಪಾಯದಿಂದ, ಮುರಿದೋದ ಹಡಗಿನಿಂದ ಈಜುತ್ತಾ ಬಂದು ದ್ವೀಪಕ್ಕೆ ಸೇರಿ ಈ ಜನರಿಂದ, ದ್ವೀಪದ ನಿವಾಸಿಗಳಿಂದ ರಕ್ಷಿಸಲ್ಪಟ್ಟ ಈತನು ಆ ದ್ವೀಪದ ನಿವಾಸಿಗಳಿಗೆ ಅವರು ಪ್ರಾರ್ಥನೆ ಮಾಡುತ್ತಿರುವ ಆ ಚರ್ಚ್ ಸ್ಥಳ ಆಗಲಿ ಅಥವಾ ಶಿಲುಬೆಯ ಆಕಾರ ಆಗಲಿ ಇವೆಲ್ಲ ನೋಡುತ್ತಾ ಅವರಿಗೆ, ನೀವು ಎಷ್ಟು ಒಳ್ಳೆಯವರಿರಿ, ಆದರೆ ನಿಮ್ಮನ್ನು ಕೆಡಿಸುವಂಥದ್ದು ನಿಮ್ಮ ಮತವೇ. ಆದರೆ ಆತ ಅಂದ್ಕೊಂಡಿರ್ತಾನೆ, ಕ್ರಿಶ್ಚಿಯನ್ ಧರ್ಮನೇ ನಮ್ಮ ದೇಶಕ್ಕೆ ಬಂದು ಅನೇಕರು ನಮ್ಮ ಧರ್ಮವನ್ನು ಮಾರ್ಪಡಿಸುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದಾರೆ. ಇಲ್ಲ ಪ್ರಿಯರೇ, ಇದು ಮತ ಅಲ್ಲ, ಮಾರ್ಗ, ಪರಲೋಕಕ್ಕೆ ಮಾರ್ಗ. ಹೌದು ಪ್ರಿಯರೇ, ಕತ್ತಲಿಂದ ಬೆಳಕಿನ ಕಡೆಗೆ ಮಾರ್ಗ, ನರಕದಿಂದ ಸ್ವರ್ಗ ಪರಲೋಕದ ಕಡೆಗೆ ಮಾರ್ಗ, ದುಃಖದ ನರಕದ ಸ್ಥಳದಿಂದ ಆನಂದದ ಸ್ಥಳಕ್ಕೆ ಮಾರ್ಗ ಎಂದು ಆತನಿಗೆ ಗೊತ್ತಿಲ್ಲ. ಅದು ಮತ ಮಾರ್ಪಡಿಸುವ ಗುಂಪು, ಅವರು ಬಳಸುವ ಆ ಚಿಹ್ನೆ, ಶಿಲುಬೆ ಆಗಲಿ, ಕ್ರೈಸ್ತ ಮತ ಆಗಲಿ ಅಂದುಕೊಂಡಿರ್ತಾನೆ. ಆದರೆ ನಿಮ್ಮನ್ನು ಕೆಡಿಸಿದ್ದು ನಿಮ್ಮ ಮತವೇ ಎಂದು ಅವರಿಗೆ ಹೇಳ್ತಾನೆ ಪ್ರಿಯರೇ. ಅದು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿದೆ. ಅಂದರೆ ಅವರು ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ, ಈತನು ಪ್ರಾರ್ಥನೆ ಮಾಡೋರನ್ನ ಸೋಮಾರಿಗಳೆಂದು ಭಾವಿಸಿರ್ತಾನೆ. ಇವರಿಗೂ ಕೂಡ ಅದೇ ಹೇಳ್ತಾನೆ ಈ ದ್ವೀಪದ ನಿವಾಸಿಗಳಿಗೆ, ನಿಮ್ಮನ್ನು ಮಾರ್ಪಡಿಸಿದ್ದು, ನಿಮ್ಮನ್ನು ಕೆಡಿಸಿದ್ದು, ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿದ್ದು ನಿಮ್ಮ ಮತವೇ. ಮತ ಕೂಡ ಒಂದು ಮತ್ತು ಉಂಟು ಮಾಡುವಂಥದ್ದೇ, ನಿಮಗೆ ಗೊತ್ತಾ ಎಂದು ಹೇಳ್ತಾನೆ. ಯೇಸು ಕ್ರಿಸ್ತನನ್ನು ಪೂಜಿಸಿ ಕೇವಲ ಮೂಢನಂಬಿಕೆಯಿಂದ ಇದ್ದೀರಿ ನೀವು ಎಂದು ಹೇಳುತ್ತಾನೆ. ಆವಾಗ ಆ ದ್ವೀಪ ನಿವಾಸಿಗಳಲ್ಲಿ ಮುಖ್ಯಸ್ಥನು, ನಾಯಕನು ಮುಂದೆ ಬಂದು, ಅಯ್ಯ, ನಾವು ಮನುಷ್ಯರನ್ನು ಸಾಯಿಸಿ ತಿಂದು ಹಾಕುವ ನರಮಾಂಸ ಭಕ್ಷಕರಾಗಿದ್ದೆವು. 10 ವರ್ಷಗಳ ಕೆಳಗೆ ನೀವು ಈ ದ್ವೀಪಕ್ಕೆ ಬಂದಿರುವುದಾದರೆ ತಕ್ಷಣವೇ ನಿಮ್ಮನ್ನು ಸಾಯಿಸಿ ತಿಂತಿದ್ದೆವು. ಆದರೆ ತನ್ನ ಪ್ರಾಣದ ಸಹಿತ ಲೆಕ್ಕ ಮಾಡದೆ, ತನ್ನ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಮಿಷನರಿ ಒಬ್ಬಾತನು ನಮ್ಮ ದ್ವೀಪದ ಬಳಿಗೆ ಬಂದು ಯೇಸು ಕ್ರಿಸ್ತನನ್ನು ಕುರಿತು ಬೋಧಿಸಿದ್ದರಿಂದ ಆ ಯೇಸು ಕ್ರಿಸ್ತನೇ ನಮ್ಮೆಲ್ಲರನ್ನು ಒಳ್ಳೆಯವರನ್ನಾಗಿ ಮಾರ್ಪಡಿಸಿದನು. ಆ ಕ್ರಿಸ್ತನೇ ನಮ್ಮ ನರಹತ್ಯೆ ಮಾಡುವ ಜೀವಿತವನ್ನು ಒಬ್ಬರನ್ನೊಬ್ಬರು ಕದ್ದುಕೊಂಡು ಸಾಯಿಸುವಂಥ ಸ್ವಭಾವವುಳ್ಳ ನಮ್ಮನ್ನು ಮಾರ್ಪಡಿಸಿ ಸಾತ್ವಿಕರನ್ನಾಗಿ, ನೆಮ್ಮದಿಯಿಂದ ಇರುವಂಥವರನ್ನಾಗಿ ಕಲಿಸಿದನು. ಇಲ್ಲದಿದ್ದರೆ ನೀವು ಇವಾಗ ಮಾತನಾಡುತ್ತಾ ನಮ್ಮ ಮಧ್ಯದಲ್ಲಿ ಇರುತ್ತಿರಲಿಲ್ಲ ಎಂದನು. ಹೌದು ಪ್ರಿಯರೇ, ಆಗ ಪ್ರಯಾಣಿಕನು ಹಡಗಿನಿಂದ ತಪ್ಪಿಸಿಕೊಂಡು ಈಜುತ್ತಾ ದ್ವೀಪದಲ್ಲಿ ಬಂದು ಅವರಿಂದ ಉಪಚಾರ ಹೊಂದಿ ಆಹಾರಪಾನ ಹೊಂದಿ ಬದುಕಿದ ಪ್ರಯಾಣಿಕ, ಅವರಿಗೆ ತಪ್ಪಾದ ಉಪದೇಶ ಮಾಡಿದ ಪ್ರಯಾಣಿಕ,
ನಿಶ್ಚೇತನನಾಗಿ ಅಂದರೆ ಬಲ ಇಲ್ಲದವನಾಗಿ ಮಾತನಾಡಲಾರದೆ ಹೋದನು. ಹೌದು ಪ್ರಿಯರೇ, ಕಾನೂನು ಸಮಾಜ ತಿದ್ದಲಾರದಂಥವರನ್ನು ತಿದ್ದಿ ತೋರಿಸುವುದೇ ಯೇಸು ಕ್ರಿಸ್ತನ ಶಿಲುಬೆ ಕಲ್ವರಿ ಪ್ರೀತಿಯಾಗಿದೆ ಪ್ರಿಯರೇ. ಹೌದು, ನಾವು ಕೂಡ ಎಂಥ ಕಠಿಣ ಹೃದಯವುಳ್ಳವನಾದರೂ ಕೂಡ, ಎಂಥ ದಿಕ್ಕು ಕಾಣದವರಾದರೂ ಕೂಡ, ಎಂಥ ಕಗ್ಗೆಟ್ಟವರು ಕೂಡ, ಮರಣ ಸ್ಥಿತಿಯಲ್ಲಿದ್ದವರು ಕೂಡ ಆ ಶಿಲುಬೆ ಅಂದರೆ ಯೇಸು ಕಲ್ವಾರಿ ಶಿಲುಬೆ, ಯೇಸು ಶಿಲುಬೆ ಮೇಲೆ ತೇಲಾಡಿದ್ದಾನೆ ಪ್ರಿಯರೇ. ಲೋಕದ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಹೋಗೋ ದೇವರ ಕುರಿಮರಿಯಾಗಿ ಆತನ ಕಡೆಗೆ ನೋಡುವುದಾದರೆ ಎಂಥ ಕೆಟ್ಟವರು ಕೂಡ ಪ್ರಿಯರೇ ತಿದ್ದಲ್ಪಡುತ್ತಾರೆ, ಒಳ್ಳೆ ಮಾನವರಾಗುತ್ತಾರೆ. ಹೌದು, ದೇವರ ಮಕ್ಕಳಾಗುತ್ತಾರೆ ಪ್ರಿಯರೇ. ಯೇಸು ಯಾರ್ಯಾರಿಗೂ ದರ್ಶನ ಕೊಟ್ಟನೋ ಅವರೆಲ್ಲರೂ ಬೆಳಕಾಗದರು ಪ್ರಿಯರೇ. ಇಂದು ಯೇಸು ಈ ವಾಕ್ಯದ ಮುಖಾಂತರ ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಪ್ರಿಯರೇ. ಯೇಸುವಿನಂತೆ ಯಾರೂ ಇಲ್ಲ. ಯೇಸು ನಾಶವಾಗಿ ಹೋಗುತ್ತಿರುವುದನ್ನು, ತಪ್ಪಿ ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ. ಹೌದು ಪ್ರಿಯರೇ, ಯೇಸು ಆ ಮರಣದ ಮುಳ್ಳನ್ನೇ ಮುರಿದು ಮರಣದ ಮೇಲೆ ನಮಗೆ ಜಯ ತಂದು ಕೊಟ್ಟಿದ್ದಾನೆ. ಮರಣವೇ ಕಡೆಯ ಶತ್ರು ಪ್ರಿಯರೇ. ಹೌದು, ಒಂದನೇ ಶತ್ರು ಈ ಲೋಕ, ಎರಡನೇ ಶತ್ರು ನಮ್ಮ ಶರೀರ, ಮೂರನೇ ಶತ್ರು ಪಿಶಾಚಿ ಸೈತಾನ ಆತನ ದೂತರು, ನಾಲ್ಕನೆಯದು ಮರಣ ಪ್ರಿಯರೇ. ಹೌದು, ಮರಣವನ್ನು ಜಯಿಸಲು ಕೂಡ ಅಧಿಕಾರ ಕೊಡುತ್ತಾನೆ. ನಾವು ಇಬ್ರಿಯರ ಗ್ರಂಥ 11ನೇ ಅಧ್ಯಾಯದಲ್ಲಿ ಓದುತ್ತೇವೆ, ಹನೋಕನು ದೇವರಿಗೆ ಮೆಚ್ಚುಗೆಯಾಗಿದ್ದರಿಂದ ಮರಣವನ್ನು ಅನುಭವಿಸದೆ ಸ್ವರ್ಗಕ್ಕೆ ಪರಲೋಕಕ್ಕೆ ದೇವರಿಂದ ಕೊಂಡೊಯ್ಯಲ್ಪಟ್ಟನು. ಅದರಂತೆ ಎಲೀಯನು ಕೂಡ ದೇವರ ರೋಷವುಳ್ಳ ಸೇವಕನಾಗಿದ್ದರಿಂದ ದೇವರ ಪರಾಕ್ರಮ ಶಕ್ತಿಯನ್ನು ಅನ್ಯಜನಗಳ ಮುಂದೆ ಲೈವ್ ಅಂದರೆ ಪ್ರತ್ಯಕ್ಷವಾಗಿ ತೋರ್ಪಡಿಸುತ್ತಿದ್ದ. ಆದ್ದರಿಂದ ಆತನು ತನ್ನನ್ನೇ ತಾನು ಮದುವೆಯಾಗದೆ ಅಥವಾ ಮರಣವನ್ನು ಕೂಡ ಭಯಪಡದೆ ದೇವರಿಗಾಗಿ ಜೀವಿಸುತ್ತಿದ್ದರಿಂದ, ಯಾವಾಗಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದರಿಂದ ದೇವರು ಆತನನ್ನು ಕೂಡ ಮರಣವನ್ನು ರುಚಿ ನೋಡದಂತೆ ಸ್ವರ್ಗದಿಂದ ಪರಲೋಕದಿಂದ ಬೆಂಕಿಯ ರಥಗಳು, ಬೆಂಕಿಯ ಕುದುರೆಗಳು, ಸುಂಟರ ಗಾಳಿಯಲ್ಲಿ ಬಂದು ಎಲಿಯನನ್ನು ತೆಗೆದುಕೊಂಡು ಹೋಗುತ್ತವೆ ಪ್ರೇರೆ. ಹೌದು, ಮರಣವಿಲ್ಲದೆ ಅನೋಕ ಎಲೆಯನ್ನು ತೆಗೆದುಕೊಂಡು ಹೋದ ದೇವರಿಗೆ ನೀನು ಮೆಚ್ಚುಗೆ ಆದರೆ ಅನೋಕನಂತೆ ದೇವರಿಗೆ ನೀನು ರೋಷವುಳ್ಳ ವಾಕ್ಯ ಪ್ರಕಾರ ಜೀವಿಸುವುದಾದರೆ, ಯೇಸುವಿನ ವಾಕ್ಯ ಪ್ರಕಾರ ಜೀವಿಸುವುದಾದರೆ ಯೇಸುವನ್ನು ಪ್ರೀತಿಸುವವನಾಗಿರುತ್ತೆ ಪ್ರಿಯರೇ. ಯೇಸುವನ್ನು ಪ್ರೀತಿಸುವವರನ್ನು ತಂದೆ ಪ್ರೀತಿಸುತ್ತಾನೆ, ತಂದೆ ಅವರಿಗೆ ಸನ್ಮಾನ ಮಾಡುತ್ತಾನೆ. ಅಷ್ಟೇ ಅಲ್ಲ, ನಾನು ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ತಂದೆ ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ, ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುತ್ತೇನೆ. ಅದು ಪ್ರೇರೆ, ನಾನು ಮಾಡಿದಂತೆ ಅವನು ಕಾರ್ಯ ಮಾಡುತ್ತಾನೆ. ಅಷ್ಟೇ ಏಕೆ, ಅವುಗಳಿಗಿಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ನನ್ನಲ್ಲಿ ವಿಶ್ವಾಸ ಇಟ್ಟವನು. ಹೌದು ಪ್ರೇರೆ, ಅಂತ ವಿಶ್ವಾಸ ಪ್ರಭು ನಮ್ಮಲ್ಲಿ ನೀಡುತ್ತಾನೆ. ಇನ್ನು ಕೊನೆಯ ಒಂದು ವಾಕ್ಯ ನೋಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 13ನೇ ವಾಕ್ಯ. ಲೂಕನ ಸುವಾರ್ತೆ, ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 13th ವರ್ಡ್. ಇಲ್ಲಿ ಓದುವುದಾದರೆ, ಅಯ್ಯೋ ಕೊರಾಜೀನೆ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಹೌದು, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಅಯ್ಯೋ ಕೊರಾಜಿನ್ ಪಟ್ಟಣ, ಬೆತ್ಸಾಯಿದ ಪಟ್ಟಣ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳನ್ನು ನಾನು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ದರೆ, ಅಲ್ಲಿ ತೂರ್ ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟನ್ನು ಉಟ್ಟುಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಬೂದಿಯಲ್ಲಿ ಕೂತು. ಅಂದರೆ ನಿಮ್ಮ ಮುಂದೆ ಮಾಡಿದ್ದೇನೆ ಮಹತ್ಕಾರ್ಯ, ಆದರೆ ನೀವು ಪಶ್ಚಾತ್ತಾಪ ಪಡಲಿಲ್ಲ. ಪಶ್ಚಾತ್ತಾಪದ ಸೂಚನೆಯಾಗಿ ಬೂದಿಯಲ್ಲಿ ಕೂತುಕೊಂಡು ನೀವು ದೇವರ ಕಡೆಗೆ ತಿರುಗಲಿಲ್ಲ. ಆದರೆ ಕೊರಾಜಿನ್ ಪಟ್ಟಣವೇ, ಬೆತ್ಸಾಯಿದ ಪಟ್ಟಣವೇ, ನಿನ್ನಲ್ಲಿ ಮಾಡಿದ ಅದ್ಭುತ ಮಹತ್ಕಾರ್ಯ ತೂರ್ ಸೀದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಆಗಲೇ ಅವರು ಪರಿವರ್ತನೆ ಆಗ್ತಿದ್ದರು ಎಂದು ಹೇಳ್ತಿದ್ದರು. ಅಂದರೆ ಮಹತ್ಕಾರ್ಯಗಳನ್ನು ಯೇಸು ಮಾಡುತ್ತಲೇ ಹೋದ ಪ್ರೇರೆ. ಎಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದರೆ ಚೆನ್ನಾಗಿತ್ತ ಅಂತ ಹೇಳ್ತಿದ್ದಾನೆ. ಅನವಶ್ಯವಾಗಿ ನಿನ್ನಲ್ಲಿ ಮಾಡಿದೆ,
ಆದರೆ ನೀನು ಅಪನಂಬಿಗಸ್ತಾಗಿ ಕಂಡು ಬಂದಿದ್ದಿ. ಇನ್ನು ಮುಂದಿನ ವಾಕ್ಯ ಓದೋದಾದರೆ 10ನೇ ಅಧ್ಯಾಯ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 14ನೇ ವಾಕ್ಯದಿಂದ, ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು. ಎಲ್ಲ ಕಫರ್ನೌಮೆ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ, ಪಾತಾಳಕ್ಕೆ ಇಳಿಯುವಿ. ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂದು ಯೇಸು ಹೇಳ್ತಾನೆ ಪ್ರಿಯರೇ. ಯೇಸು ಅಲ್ಲಿ 10ನೇ ಅಧ್ಯಾಯ ಲೂಕನ ಸುವಾರ್ತೆಯಲ್ಲಿ 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿರ್ತಾನೆ ಪ್ರಿಯರೇ. ಅವರು ಹಿಂತಿರುಗಿ ಬಂದಾಗ ತಾವು ಮಾಡಿದ್ದನ್ನು ಯೇಸುವಿಗೆ ವಿವರ ತಿಳಿಸುತ್ತಾರೆ. ಆಗ ಯೇಸು ಅವರಿಗೆ ಹೇಳ್ತಾನೆ ಪ್ರಿಯರೇ, ಇವೆಲ್ಲ ವಿಷಯಗಳು ನಿಮ್ಮನ್ನು, ಅಂದರೆ ಶಿಷ್ಯರನ್ನು ಅಲಕ್ಷ್ಯ ಮಾಡುವವನು ನನ್ನನ್ನೇ ಅಲಕ್ಷ್ಯ ಮಾಡುತ್ತಾನೆ. ಯೇಸುವಿನ ಶಿಷ್ಯನು ಯಾರಾಗಿರ್ತಾನೋ, ಯೇಸುವಿನ ವಾಕ್ಯದಂತೆ ಯಾರು ನಡೆಯುತ್ತಿದ್ದಾನೋ, ಯೇಸುವನ್ನು ಪ್ರೀತಿಸಿ ಅದರ ಗುರುತಾಗಿ ತಂದೆಯ ಬಳಿಯಿಂದ ಯೇಸು ಅವರಿಗೆ ಪರಿಶುದ್ಧಾತ್ಮನ ಕಳಿಸಿಕೊಟ್ಟಿದ್ದಾನೋ, ಯಾರಲ್ಲಿ ಪರಿಶುದ್ಧಾತ್ಮ ಇದ್ದಾನೋ ಅವರು ಜೀವಸ್ವರೂಪ ದೇವರಲ್ಲಿದ್ದಾರೆ ಪ್ರಿಯರೇ. ಕ್ರಿಸ್ತನ ಆತ್ಮ ಯಾರಿಗಿಲ್ಲವೋ ಅವನು ಕ್ರಿಸ್ತನವನಲ್ಲ. ಹೀಗೆ ಕ್ರಿಸ್ತನ ಆತ್ಮ ಹೊಂದಿದ ಸೇವಕನು ಆತನನ್ನು ಅಲಕ್ಷ್ಯ ಮಾಡುವುದಾದರೆ, ಕ್ರಿಸ್ತನ ಆತ್ಮ ಹೊಂದಿದವನು ಯೇಸು ಕ್ರಿಸ್ತನನ್ನು ಸುವಾರ್ತೆ ಹೇಳುವುದಕ್ಕೆ, ರಕ್ಷಣೆ ಸಂದೇಶ ಹೇಳುವುದಕ್ಕೆ ಕಳಿಸಿದವರನ್ನು ಅಲಕ್ಷ್ಯ ಮಾಡುವವನು ಯೇಸುವನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಇಂದು ಎಷ್ಟು ಜನ ನಿಜವಾಗಿ ಯೇಸುವಿನಿಂದ ಕಳಿಸಲ್ಪಟ್ಟ ಸೇವಕರಿದ್ದಾರೆ ಪ್ರಿಯರೇ. ಯೇಸು ಕಳಿಸಲ್ಪಟ್ಟ ಅಂದರೆ ಒಡಂಬಡಿಕೆ, ಅಂದರೆ ಆ ಪುನರುತ್ಥಾನ ಶಕ್ತಿಯ ಹಿಂದಿನ ಶಕ್ತಿ, ಅಲ್ಲಿ ಇನ್ನೂ ಮರಣ ಮುಳ್ಳು ಮುರಿದಿದ್ದಿಲ್ಲ. ಆದರೂ ಕೂಡ ಶಿಷ್ಯರಿಗೆ ಕೆಲವು ಅಧಿಕಾರ ಕೊಟ್ಟಿದ್ದ ಪ್ರಿಯರೇ. ಆ ಸತ್ತವರನ್ನು ಬದುಕಿಸುವ ಅಧಿಕಾರ, ರೋಗ ಗುಣ ಮಾಡುವ ಅಧಿಕಾರ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವ ಅಧಿಕಾರ, ಹಾಗೂ ದೆವ್ವಗಳನ್ನು ಹೊರಗಟ್ಟುವ ಅಧಿಕಾರ, ಮತ್ತು ದೇವರ ರಾಜ್ಯವು ನಿಮ್ಮನ್ನು ಸಮೀಪಿಸಿದೆ, ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಯೇಸು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದ ಪ್ರಿಯರೇ. ಆದರೆ ಈ ದಿನ ಪುನರುತ್ಥಾನ ಶಕ್ತಿ ಹೊಂದಿದವರು, ಅವರು ಇನ್ನೂ ಪುನರುತ್ಥಾನ ಶಕ್ತಿ ಹೊಂದದೆ ಸತ್ತವರನ್ನು ಬದುಕಿಸುವ ಅಧಿಕಾರ ಹೊಂದಿದ್ದಾರೆ, ರೋಗ ಗುಣ ಮಾಡುವ, ದೆವ್ವ ಬಿಡಿಸುವ, ಕುಷ್ಠರೋಗಿಗಳನ್ನು ಶುದ್ಧ ಮಾಡುವ ಆ ದೇವರ ರಾಜ್ಯವನ್ನು ಬಲವಾಗಿ ಸಾರುವ ಅಧಿಕಾರ ಹೊಂದಿದ್ದಾರೆ. ಇವಾಗ ಯೇಸು ಮರಣದ ಮುಳ್ಳನ್ನು ಮುರಿದು ಪಾಪದ ದಾಸತ್ವದಲ್ಲಿದ್ದ ನಮ್ಮನ್ನು ಪೂರ್ಣವಾಗಿ ಬಿಡಿಸಿದ್ದಾನೆ. ಕಡೇ ಶತ್ರು ಮರಣವೇ. ಮೊದಲು ಸೈತಾನನ್ನು ಸೋಲಿಸಿದ ಶಿಲುಬೆಯಲ್ಲಿ, ಮತ್ತು ಮರಣದಿಂದ ಎದ್ದ, ಮತ್ತು ಮರಣವನ್ನು ಗೆದ್ದ ತನ್ನ ಆತ್ಮವನ್ನು ನಮ್ಮ ಮೇಲೆ ಕಳಿಸಿದ್ದಾನೆ ಪ್ರಿಯರೇ. ಇನ್ನೂ ಎಷ್ಟು ಅಧಿಕಾರ ಇಂದಿನ ವಿಶ್ವಾಸಿ ಸೇವಕರಿಗೆ ಇರಬೇಕು ಪ್ರಿಯರೇ? ಪ್ರಶ್ನೆ. ಆದರೆ ಯಾರು ಸತ್ತವರನ್ನು ಬದುಕಿಸ್ತಿದ್ದಾರೆ ಪ್ರಿಯರೇ? ಯಾರು ಕುಷ್ಠರೋಗಿಗಳನ್ನು ಶುದ್ಧ ಮಾಡುತ್ತಿದ್ದಾರೆ ನಿಜವಾಗಿ? ಯಾರು ದೆವ್ವಗಳನ್ನು ನೋಟದಿಂದಲೇ ಹೊರಗಟ್ಟುತ್ತಿದ್ದಾರೆ? ಮನುಷ್ಯರ ಜೀವಿತಗಳಲ್ಲಿ ಗಾಯ ಮಾಡುತ್ತಿರುವ, ಕೆಡುಕುಂಟು ಮಾಡುತ್ತಿರುವ, ಬಾಧೆಯನ್ನು ಉಂಟು ಮಾಡುತ್ತಿರುವ, ಆತ್ಮಹತ್ಯೆಗೆ ಪ್ರೇರೇಪಿಸುತ್ತಿರುವ, ಸಾಯಿಸುತ್ತಿರುವ ದೆವ್ವಗಳಿಂದ ಯಾರು ನಿಜವಾಗಿ ಬಿಡಿಸ್ತಿದ್ದಾರೆ? ಯಾರು ನಿಜವಾಗಿ ದೇವರ ರಾಜ್ಯ ನಿಮಗೆ ಸಮೀಪವಾಗಿದೆ, ಪಶ್ಚಾತ್ತಾಪಡಿರಿ, ದೇವರಿಗೆ ಅಭಿಮುಖರಾಗಿರಿ, ಸುವಾರ್ತೆಯಲ್ಲಿ ವಿಶ್ವಾಸ ಇಡಿರಿ ಎಂದು ಹೇಳ್ತಿದ್ದಾರೆ ಪ್ರೇರೆ. ಯೇಸುವಿನ ಹೋಲಿಕೆಗೆ ನಾವು ಮಾರ್ಪಡಬೇಕಾಗಿದೆ ಪ್ರೇರೆ. ನನ್ನನ್ನು ವಿಶ್ವಾಸುವವನು ನನ್ನಂತೆಯೇ ಕಾರ್ಯಗಳನ್ನು ಮಾಡುತ್ತಾನೆ. ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15, 16, 17ನೇ ವಾಕ್ಯ ಭಾಗ ಪ್ರೇರೆ. ವಿಶ್ವಾಸುವವರಿಂದ, ಕ್ರಿಸ್ತ ಯೇಸುವನ್ನು ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಏನೆಂದರೆ, ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ವಿಷ ಪದಾರ್ಥಗಳನ್ನು ಏನಾದರೂ ಸೇವಿಸಿದರೆ ಅವರಿಗೆ ಯಾವ ಹಾನಿ ಆಗುವುದಿಲ್ಲ, ಹಾವುಗಳನ್ನು ಸರ್ಪಗಳನ್ನು ಕೈಯಲ್ಲಿ ಎತ್ತಿಕೊಳ್ಳುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ಹೌದು ಪ್ರೇರೆ, ನೇರವಾಗಿ ಹೇಳಿದ್ದಾನೆ, ಯಾವ ಸಾಮರ್ಥ್ಯ ರೂಪದಲ್ಲಿ ಹೇಳಿಲ್ಲ ಪ್ರೇರೆ. ಹೌದು, ಇಂದಿನವರು ಯಾರು ಸರ್ಪ ಎತ್ತಿಕೊಳ್ತಾರೆ? ಇಂದಿನವರು ಯಾರು ವಿಷ ಪದಾರ್ಥ ಸೇವಿಸಲು ಮುಂದೆ ಬರುತ್ತಾರೆ? ಅಷ್ಟು ಧೈರ್ಯದ ಸುವಾರ್ತೆ. ಎಲ್ಲ ಲೋಕ ವ್ಯಾಮೋಹ, ಹಣ ವ್ಯಾಮೋಹದಲ್ಲಿ ಸೇವೆ ಮಾಡುತ್ತಿದ್ದಾರೆ ಪ್ರೇರೆ. ನೀವು ಏಕಕಾಲದಲ್ಲಿ ದೇವರಿಗೂ ದ್ರವ್ಯಕ್ಕೂ ಹಣಕ್ಕೂ ಸೇವೆ ಮಾಡಲು ನಿಮ್ಮಿಂದ ಆಗದು. ನೀವು ಒಬ್ಬನನ್ನು ಪ್ರೀತಿಸಿ ಒಬ್ಬರನ್ನು ದ್ವೇಷ ಮಾಡುತ್ತೀರಿ.
ದೇವರಿಗಾದರೂ ದನಕ್ಕಾದರೂ ಸೇವೆ ಮಾಡಬೇಕು. ಒಬ್ಬನು ಏಕಕಾಲದಲ್ಲಿ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗದು. ಅವನು ಒಬ್ಬನನ್ನು ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಿರುತ್ತಾನೆ. ಹೌದು ಪ್ರಿಯರೇ, ನಾವು ಹಣ ಬಗ್ಗೆ ಚೆನ್ನಾಗಿ ಬೋಧಿಸ್ತೀವಿ. ದೇವರ ಶಕ್ತಿ ಬಗ್ಗೆ ಏನು ಸಂಗತಿ? ದೇವರ ಕುರಿಗಳು ನಿಜವಾದ ಆಹಾರ, ವಾಕ್ಯವೆಂಬ ಆಹಾರ, ಶಕ್ತಿಯುತವಾದ ಆಹಾರ, ಪರಿಶುದ್ಧವಾದ ಆಹಾರ ಹಾಕ್ತಿದ್ದೇವೆ ಪ್ರಿಯರೇ? ಇಲ್ಲ. ಪ್ರಭು ಹೇಳ್ತಿದ್ದ, ನನ್ನ ಕುರಿಗಳು, ಕುರುಬರು ತಮ್ಮ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುತ್ತಿದ್ದಾರೆ, ನನ್ನ ಕುರಿಗಳು ದಿಕ್ಕಪಾಲಾಗಿವೆ. ಆದ್ದರಿಂದ ಕುರುಬರಿಗೆ ನಾನು ನ್ಯಾಯ ತೀರಿಸುತ್ತೇನೆ, ಕೊಬ್ಬಿದ ಕುರಿಗಳಿಗೆ ದಂಡನೆ ಎಂಬ ಮೇವನ್ನು ತಿರುಗಿಸುತ್ತೇನೆ. ಹೌದು ಪ್ರಿಯರೇ, ಬಲಹೀನಾದ ಕುರಿಗಳ ದಿಕ್ಕು ಕಟ್ಟ ಬೆಟ್ಟಗಳಲ್ಲಿ ಅಲ್ಲಲ್ಲಿ ತಿರುಗಾಡುತ್ತಿರುವ ನನ್ನ ಕುರಿಗಳನ್ನು ನಾನೇ ಹುಡುಕಿ ಕಂಡುಕೊಂಡು ನಾನೇ ಅವುಗಳನ್ನು ಮೇಯಿಸುತ್ತೇನೆ. ಅವು ಫಲವತ್ತಾದ ಅಂದರೆ ಪ್ರದೇಶದಲ್ಲಿ ಮೇದು ಹಾಯಾಗಿ ಮಲಗಿಕೊಳ್ಳುವಂತೆ ಮಾಡುತ್ತೇನೆ. ಇದು ಯೆಹೋವನಾದ ನನ್ನ ನುಡಿ. ಹೌದು ಪ್ರಿಯರೇ, ನಾನೇ ಒಳ್ಳೆಯ ಕುರುಬನು ಎಂದು ಯೇಸು ಹೇಳಿದ್ದಾನೆ. ಮತ್ತು ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ಅನೇಕ ಇಂದು ನಾವು ಸೇವಕರು ಕಳ್ಳನಿಗೆ ಸಹಕಾರಿಯಂತೆ ಬೋಧಿಸ್ತಿದ್ದೇವೆ ಪ್ರಿಯರೇ. ಕಳ್ಳನಿಗೆ ಅನುಕೂಲವಾದ ಬೋಧನೆ ಮಾಡುತ್ತಿದ್ದೇವೆ. ಹೌದು ಪ್ರಿಯರೇ, ದೇವರನ್ನು ವಿಶ್ವಾಸಿಸಿದಾಗ ನೀವು ಐಶ್ವರ್ಯವಂತರಾಗುತ್ತೀರಿ. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡುತ್ತಾನೆ. ಇಕ್ಕಟ್ಟಾದ ಮಾರ್ಗ ಬಗ್ಗೆ ಹೇಳೋದಿಲ್ಲ ಪ್ರಿಯರೇ. ಲೋಕದವ್ರ ಥರ ನೀವು ದೇವರು ನಂಬಿರಿ, ಎಲ್ಲ ಒಳ್ಳೆಯದು ಮಾಡ್ತಾನೆ. ದೇವರು ನಂಬಿದಾಗಲ್ಲ, ಯೇಸು ನಂಬಿದಾಗ ಒಳ್ಳೆಯದಾಯಿತು. ಏನು ಒಳ್ಳೆಯದು? ನಮ್ಮ ಜನ್ಮ ಪಾಪ, ಕರ್ಮ ಪಾಪಗಳ ಮೇಲೆ ಜಯ ಆಯಿತು, ಮರಣದ ಮೇಲೆ ಜಯ ಆಯಿತು, ಪಾಪ ಲೋಕ ಆಶೆಗಳ ಮೇಲೆ ಜಯ ಆಯಿತು. ಆದರೆ ಇಂದು ಲೋಕಾಶೆಗಳಿಗೆ ದೊಬ್ಬುತ್ತಿದ್ದಾರೆ ಬೋಧಕರು. ಅದು ಪ್ರೇರೆ, ವಿಶ್ವಾಸಿಗಳಿಗೆ ಸ್ಟೆಫೆನನ್ನು ನೋಡುತ್ತೇವೆ ನಾವು. ಮೊದಲನೆಯ ಆದಿಸಭೆಯಲ್ಲಿ ಭಕ್ತ ವಿಶ್ವಾಸಿಗಳಲ್ಲಿ ಒಬ್ಬ ವಿಶ್ವಾಸಿ ಸ್ಟೆಫೆನ, ಮೊದಲನೇ ರಕ್ತಸಾಕ್ಷಿ. ಆತನು ಜ್ಞಾನ ಸಂಪನ್ನನು, ಪವಿತ್ರಾತ್ಮ ಭರಿತನು, ಆತನು ಸುಗುಣವುಳ್ಳಾತನಾಗಿರುತ್ತಾನೆ ಪ್ರೇರೆ, ಸಂಭಾವಿತನಾಗಿರುತ್ತಾನೆ. ಆತನು ಅನೇಕ ಅದ್ಭುತ ಮಾತುಕಾರ್ಯಗಳ ಮೂಲಕ ದೇವದೂತನಂತೆ ಅಂದಿನ ಸಮಾಜಕ್ಕೆ ಕಂಗೊಳಿಸುತ್ತಾನೆ ಪ್ರೇರೆ. ಯೇಸುವಿನ ವಾರ್ತೆಯನ್ನು ಸಾರುತ್ತಾ ಧೈರ್ಯದಿಂದ ಹೇಳುತ್ತಾನೆ ಯೇಸುವಿನ ಸುವಾರ್ತೆ. ಆದರೆ ಅದನ್ನು ಕೇಳಿದವರೆಲ್ಲರೂ ಯಹೂದ್ಯರು ಆತನನ್ನು ವಿರೋಧಿಸ್ತಾರೆ. ನೀನು ಹೊಸ ಮಾರ್ಗವನ್ನು ತಂದಿದ್ದಿ, ನೀನು ಈ ಶಕ್ತಿ ದೇವರದಲ್ಲ ಎಂದು ಆತನು ವಿರೋಧಿಸಿ, ಪಾಷಾಂಡ ಮತ ಇದು ಎಂದು ವಿರೋಧಿಸಿ ಆ ಪೌಲನು ಆತನನ್ನು ಸಾಯಿಸುವಂತೆ, ಆತನನ್ನು ಬಟ್ಟೆಗಳನ್ನು ತೆಗೆಯುವಂತೆ ಮಾಡಿ, ಆತನ ಊರ ಹೊರಕ್ಕೆ ತೆಗೆದುಕೊಂಡು ಹೋಗಿ ಕಲ್ಲು ತೆಗೆದುಕೊಂಡು ಹೊಡೆಯಲು, ಸಾಯಿಸಲು ಮುಂದಾಗುತ್ತಾರೆ ಪ್ರೇರೆ. ಆಗ ಸ್ಟೆಫನನ್ನು ಹೇಳುತ್ತಾನೆ ಅಲ್ಲಿ ಇದ್ದ ಜನರಿಗೆ, ಆಕಾಶದ ಕಡೆಗೆ ನೋಡುತ್ತಾನೆ. ಅವ್ರ ಮುಂದೆ ಆಕಾಶದ ಕಡೆಗೆ ನೋಡಿ, ಆಕಾಶವು ತೆರೆದಿರುವುದನ್ನು, ದೇವಕುಮಾರ ಯೇಸು ನರಪುತ್ರನು ದೇವರ ಬಲಗಡೆಯಲ್ಲಿ ನಿಂತುಕೊಂಡಿರುವುದನ್ನು ನಾನು ನೋಡುತ್ತಾ ಇದ್ದೇನೆ ಎಂದು ಹೇಳ್ತಾನೆ. ಆಗ ಅವರೆಲ್ಲರೂ, ಏನು ಕಾಣುತ್ತಿದ್ದೆ ಇವನಿಗೆ, ಇವನು ಹುಚ್ಚಿಡಿದಿದೆ, ಇವನ ಜ್ಞಾನ ಇವನನ್ನು ಹುಚ್ಚನನ್ನಾಗಿ ಮಾಡಿದೆ, ಅತಿಯಾದ ಜ್ಞಾನ ಆತನನ್ನು ಭ್ರಷ್ಟನನ್ನಾಗಿ ಮಾಡಿದೆ ಎಂದುಕೊಂಡು ಇವನನ್ನು ಉಳಿಸಿದರೆ ಅನೇಕರನ್ನು ಹುಚ್ಚರನ್ನಾಗಿ ಮಾಡುತ್ತಾನೆ, ಕೆಡಿಸಿಬಿಡುತ್ತಾನೆ ಎಂದು ಕಲ್ಲು ತಗೊಂಡು ಆತನನ್ನು ಮೇಲೆ ತೂರುತ್ತಾರೆ ಪ್ರೇರೆ, ಹೊಡೆಯುತ್ತಾರೆ. ಆಗ ಆತನು ಆ ಕಲ್ಲಿನ ಏಟಿನ ಮಧ್ಯದಲ್ಲಿ ಮೊಣಕಾಲು ಊರಿ ಆಕಾಶದ ಕಡೆ ನೋಡಿ, ತಂದೆ ಯೇಸುವೆ, ಈ ಪಾಪವನ್ನು, ನನ್ನನ್ನು ಕೊಲ್ಲುವುದರ ಪಾಪ ಇವರ ಮೇಲೆ ಬರಬಾರದು, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡ, ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ, ಸ್ವೀಕರಿಸಿ ಎಂದು ಹೇಳಿ ಸಾಯ್ತಾನೆ ಪ್ರೇರೆ. ಮೊದಲನೇ ರಕ್ತ ಸಾಕ್ಷಿ. ಇಂದಿನ ಬೋಧಕರು ಪ್ರೇರೆ, ಪಾಪದ ವಿರುದ್ಧ ಹೋರಾಡಬೇಕು. ಮರಣದಷ್ಟು ಹೋರಾಟ ಇರುತ್ತದೆ, ರಕ್ತ ಸುರಿಸುವಷ್ಟೇ ಹೋರಾಟ ಇರುತ್ತದೆ. ಅಥವಾ ನೀನು ದೇವರಿಗೆ ಮೆಚ್ಚುಗೆ ಆಗುವುದಾದರೆ ಅನೋಕನಂತೆ ಒಯ್ಯಬಹುದು, ಎಲಿಯನಂತೆ ಒಯ್ಯಬಹುದು ಪರಲೋಕಕ್ಕೆ. ಹೌದು ಪ್ರೇರೆ, ಈಗ ತಿಂದು ಹೊಟ್ಟೆ ತುಂಬ ತಿಂದು ನಕ್ಕು ನಲಿದಾಡುವವರೇ, ನಿಮ್ಮ ಗತಿ ಏನು ಹೇಳಲಿ? ನೀವು ಹಸಿದು ಬಳಲುವಿರಿ, ನೀವು ದುಃಖಪಟ್ಟು ಗೋಳಾಡುವಿರಿ ಎಂದಿದ್ದಾನೆ ಪ್ರೇರೆ. ಐಶ್ವರ್ಯವಂತರೇ, ನಿಮ್ಮ ಐಶ್ವರ್ಯ ಸುಖ ನಿಮಗೆ ಬಂದಿದೆ, ನೀವು ಹತ್ತು ಗೋಳಾಡುವಿರಿ, ಆ ಸಮಯ ಬರ್ತದೆ ಎಂದಿದ್ದಾನೆ ಪ್ರೇರೆ. ಮತ್ತು ಬಡವರೇ, ನೀವು ಭಾಗ್ಯವಂತರು, ನೀವು ನಕ್ಕು ನಲಿದಾಡುವಿರಿ,
ನಿಮ್ಮ ಪ್ರತಿಫಲ ಪರಲೋಕದಲ್ಲಿ ಅಧಿಕವಾಗಿರುತ್ತದೆ. ಅಂದರೆ ಯೇಸು ಬಡವರನ್ನೇ ಎತ್ತಿ ಹಿಡಿದು ಮಾತಾಡಿದ್ದಾನೆ ಪ್ರೇರೆ. ಐಶ್ವರ್ಯವಂತನು ಸೂಜಿ ಕಣ್ಣಿನಲ್ಲಿ ನುಗ್ಗುವುದಕ್ಕಿಂತ, ಅಂದರೆ ಐಶ್ವರ್ಯದಲ್ಲಿ ಪರಲೋಕದ ಸೇರುವುದಕ್ಕಿಂತ, ಐಶ್ವರ್ಯವಂತ ಸ್ವರ್ಗಕ್ಕೆ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ಹೊಕ್ಕುವುದು ಸುಲಭ ಎಂದಿದ್ದಾನೆ ಪ್ರೇರೆ. ಹೌದು ಪ್ರೇರೆ, ಯೇಸುವಿನ ಜ್ಞಾನಕ್ಕೆ ಆ ಊರಿನವರು ಆಶ್ಚರ್ಯಚಕಿತರಾಗುತ್ತಾರೆ ಪ್ರೇರೆ. ಯಾಕಂದರೆ ಆತನು ಶಾಸ್ತ್ರಿ ಪರಿಸಾಯರಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಬೋಧಿಸ್ತಿದ್ದ ಪ್ರೇರೆ. ತಂದೆ ನನ್ನೊಂದಿಗಿದ್ದಾನೆ, ತಂದೆ ಹೇಳುವುದನ್ನೇ ಹೇಳುತ್ತೇನೆ, ನಿಮ್ಮ ಕುರಿತು ನಾನು ಎಷ್ಟೋ ಹೇಳಬಲ್ಲೆ. ಯೇಸು ಅಂದು ಪರಿಸಾರಿ ಶಾಸ್ತ್ರಿಗಳಿಗೆ ದೇವರ ರಾಜ್ಯ ಸಂದೇಶ, ರಕ್ಷಣೆಯ ಸಂದೇಶ, ಪಾಪದಿಂದ ಬಿಡಿಸುವ ಸಂದೇಶ, ಸೈತಾನನ ಮಕ್ಕಳ ಪದವಿಯಿಂದ ಬಿಡಿಸಿ ದೇವರ ಮಕ್ಕಳಿಗೆ ಪದವಿಗೆ ಸೇರಿಸುವ ಸಂದೇಶಕ್ಕೆ, ವಾರ್ತೆಗೆ ಅನೇಕ ಪರಿಸಾರಿ ಶಾಸ್ತ್ರಿಗಳು ಮೋಶೆಯ ಸ್ಥಾನದಲ್ಲಿದ್ದವರೇ ಆತನಿಗೆ ವಿರೋಧಿಸ್ತಾರೆ. ನೀನು ದೆವ್ವ ಹಿಡಿದವನು, ನೀನು ಹುಚ್ಚು ಹಿಡಿದಿದೆ ನಿನಗೆ, ದೆವ್ವಗಳ ದೆವ್ವಗಳ ಒಡೆಯನಾದ ಬೆಲ್ಜಬೋಲನ ಶಕ್ತಿಯಿಂದ ನೀನು ದೆವ್ವಗಳನ್ನು ಬಿಡಿಸುತ್ತಿ ಎಂದು ಹೇಳ್ತಾರೆ. ಹೌದು ಪ್ರೇರೆ, ಯೇಸು ಅವರನ್ನು ಕುರಿತು ಹೇಳ್ತಾನೆ, ಪರಿಸರ ಶಾಸ್ತ್ರಿಗಳು ಮೋಶೆ ಸ್ಥಾನದಲ್ಲಿದ್ದಾರೆ. ಅವರು ಎಷ್ಟು ಹೇಳಿದರೂ ಕೂಡ ಯೇಸು ಅವ್ರ ಬಗ್ಗೆ ಹೇಳ್ತಿದ್ದಾನೆ ಪ್ರೇರೆ. ಮೋಶೆಯ ಸ್ಥಾನದಲ್ಲಿದ್ದಾರೆ, ಅವರು ಹೇಳುವುದನ್ನು ಕೇಳಿ ಆಲಿಸಿರಿ, ಪಾಲಿಸಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿರಿ. ಇಂದಿಗೂ ಕೂಡ ಪ್ರೇರೆ ಅನೇಕರು ಬೋಧಿಸ್ತಾರೆ, ಮಾಡುವುದೇ ಇಲ್ಲ. ಹೌದು ಪ್ರೇರೆ, ಹೌದು. ಇನ್ನೊಬ್ಬ ಬೋಧಕರು ಇದ್ದಾರೆ, ಅವರು ಉಪವಾಸ ಒಪ್ಪಿಕೊಳ್ಳುವುದಿಲ್ಲ, ಕಣ್ಣೀರಿನ ಪ್ರಾರ್ಥನೆ ಒಪ್ಪಿಕೊಳ್ಳುವುದಿಲ್ಲ. ದೇವರು ಸತ್ತವರನ್ನು ಜೀವಕ್ಕೆ ತರುತ್ತಾನೆ, ಇಲ್ಲದ್ದನ್ನು ಇರುವುದಾಗಿ ಮಾಡುತ್ತಾನೆ, ಸತ್ತಿದ್ದನ್ನು ಬದುಕಿಸುತ್ತಾನೆ ಎಂದು ವಾಕ್ಯದಲ್ಲಿದ್ದರೂ ಕೂಡ ಅವರು ವಾಕ್ಯ ಪ್ರಕಾರ ಹೇಳುವುದಿಲ್ಲ. ಕಾರಣ ಅನೇಕರು ಸೇವಕರು ಮಾಡುತ್ತಿರ್ತಾರೆ, ಅದು ಮಾಟ ಮಂತ್ರ ಎನ್ನುತ್ತಾರೆ. ಯೇಸು ಹೇಳ್ತಾನಲ್ಲ ಪ್ರೇರೆ ಅವರಿಗೆ, ಈ ದೆವ್ವಗಳ ಸಹಾಯದಿಂದ ಬಿಡಿಸಿದ್ದೆ, ಬೆಲ್ಜಬೂಲನ ಸಹಾಯದಿಂದ ದೆವ್ವಗಳನ್ನು ಎಂದಾಗ, ಮತ್ತು ನಿಮ್ಮವರು ಯಾವ ಶಕ್ತಿಯಿಂದ ಬಿಡಿಸ್ತಾರೆ ದೆವ್ವಗಳು? ಆದ್ದರಿಂದ ನೀವು ಆಡುವ ಮಾತು ತಪ್ಪೆಂದು ನಿಮ್ಮವರೇ ನಿಮಗೆ ಹೇಳುತ್ತಾರೆ. ನಾನು ದೆವ್ವಗಳನ್ನು ಬಿಡಿಸುವುದಾದರೆ, ದೇವರ ಆತ್ಮನಿಂದ ಬಿಡಿಸುವುದಾದರೆ ದೇವರ ರಾಜ್ಯ ನಿಮ್ಮ ಬಳಿಗೆ ಬಂದಿದೆ. ಯೇಸು ಹೇಳ್ತಿದ್ದಾನೆ ಪ್ರೇರೆ, ನಾನು ದೇವರ ಆತ್ಮನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸ್ತಿದ್ದೇನೆ. ಹೌದು, ಅಲ್ಲಿರುವವರು ಬಿಡಿಸ್ತಿರ್ತಾರೆ. ಅವ್ರ ಜನ ಯೆಹೂದ್ಯರಿದ್ದಾಗ ಅವರು ಕಟ್ಟಿಗೆ ಹಿಡಿದು, ಬಾರಿಗೆ ಹಿಡಿದು, ಕೋಲು ಹಿಡಿದು ಒಡೆದು ಬಿಡಿಸೋದು ಪ್ರೇರೆ ಅವರಿಗೆ. ಆದರೆ ಅಷ್ಟು ಸುಲಭವಾಗಿ ಬಿಡುತ್ತಿರಲಿಲ್ಲ ಅವು. ಆದರೆ ಯೇಸು ದೇವರ ಶಕ್ತಿಯಿಂದ ಒಂದೇ ಮಾತಾಡುತ್ತಲೇ ಇವನನ್ನು ಬಿಟ್ಟು ಹೋಗು ಎಂದು ಬಿಟ್ಟು ಹೋಗ್ತಿತ್ತು. ಕಣ್ಣಿನ ನೋಡುತ್ತಲೇ ಒಬ್ಬ ಯುವಕ ಪ್ರೇರೆ, ಚಿಕ್ಕಂದಿನಿಂದಲೇ ಮೂಗದೆವ್ವ ಹಿಡಿದಿರುತ್ತದೆ. ಚಿಕ್ಕಂದಿನಿಂದಲೇ ಮೂಗದೆವ್ವ ಹಿಡಿದ ಹುಡುಗನನ್ನು ದೆವ್ವ ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಬೀಳಿಸಿ ಸಾಯಿಸಲು ಪ್ರಯತ್ನಿಸಿರುತ್ತದೆ. ಆದರೆ ಅದ್ಭುತಕರವೋ ಎನ್ನುವಂತೆ ಆತನು ಬದುಕಿರುತ್ತಾನೆ. ಆತನ ತಂದೆ ಯೇಸುವಿನ ಶಿಷ್ಯರ ಬಳಿಗೆ ತಂದಾಗ ಅದು ಬಿಟ್ಟು ಹೋಗಲಿಲ್ಲ. ಕಾರಣ ಅದು ಕಿವುಡ ದೆವ್ವ ಇತ್ತು. ಅದು ಕಿವಿ ಕೇಳಿದ್ರೆ ನೋಡಿ, ದೆವ್ವಗಳಲ್ಲಿ ಕೂಡ ಕಿವುಡ ದೆವ್ವ ಇರುತ್ತದ? ಪ್ರಶ್ನೆ, ಅನೇಕ ಪ್ರಶ್ನೆಗಳಿವೆ. ಹೌದು ಪ್ರೇರೆ, ಅದು ಬೇರೆ ವಿಚಾರ. ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡೋಣ ಪ್ರೇರೆ. ಯೇಸುವಿನ ಬಳಿಗೆ ತೆಗೆದುಕೊಂಡು ಬಂದ, ಸ್ವಾಮಿ ನಿನ್ನ ಶಿಷ್ಯರ ಕೈಯಿಂದ ಆಗದೆ ಹೋಯಿತು, ನಿನಗೆ ಸಾಧ್ಯವಾದರೆ ನನ್ನ ಮಗನನ್ನು ಗುಣಪಡಿಸು, ದೆವ್ವದಿಂದ ಕಾಟದಿಂದ ಬಿಡಿಸು ಎಂದು ಕೇಳುತ್ತಾನೆ. ಯೇಸು ಅವನಿಗೆ ಹೇಳುತ್ತಾನೆ, ನನ್ನಿಂದ ಸಾಧ್ಯವಾಗುವುದಾದರೆ ಎನ್ನುತ್ತೀಯೋ? ಎಲ್ಲ ನಂಬಿಕೆಯಿಲ್ಲದ ಸಂತಾನವೇ, ಇನ್ನು ಎಷ್ಟು ದಿನ ನಿಮ್ಮನ್ನು ತಾಳಿಕೊಳ್ಳಲಿ? ಎಲ್ಲಿ ಅವನು ನೀ ಕರೆದುಕೊಂಡು ಬಾ ಎಂದಾಗ, ತನ್ನ ಮಗನನ್ನು ಕರೆದುಕೊಂಡು ಬಂದಾಗ ಆ ಮಗನು ಯೇಸುವನ್ನು ನೋಡುತ್ತಲೇ ನೊರೆ ಕಾರುತ್ತಾ ಬಿದ್ದು, ಆ ದೆವ್ವವು ನೊರೆ ಕಾರಿಸಿತು, ಆತನನ್ನು ಬಿದ್ದು ಒದ್ದಾಡಿಸಿತು, ಸತ್ತವನಂತಾಗಿ ಬಿದ್ದ. ಸುತ್ತಮುತ್ತಲಿನವರೆಲ್ಲ ಈ ಹುಡುಗನ ಸತ್ತು ಹೋದನೆಂದು ಭಾವಿಸಿದರು. ಆದರೆ ಯೇಸು ಆ ಹುಡುಗನ ಕೈಯನ್ನು ಹಿಡಿದು ಎಬ್ಬಿಸಿದ ಪ್ರೇರೆ ಜೀವಕ್ಕೆ. ತಂದೆಗೆ ಕೊಟ್ಟ ಆ ಮಗನನ್ನು. ಅದು ಪ್ರೇರೆ, ಯೇಸುವಿನ ಬಳಿಗೆ ಬಂದ ಯಾರೊಬ್ಬರು ಬರಿಗೈಯಲ್ಲಿ ಹೋಗಲಿಲ್ಲ. ಒಬ್ಬ ಐಶ್ವರ್ಯವಂತನು ಬಂದು ತನ್ನ ಐಶ್ವರ್ಯ ಎಲ್ಲ ಮಾರಿ ಬಡಬಗರಿಗೆ ಹಂಚಿ ಬಂದು ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ಸ್ವರ್ಗದ ನಿನಗೆ ಬಹಳ ಸಂಪತ್ತಿರುತ್ತದೆ ಎಂದು ಯೇಸುವಿನ ಸತ್ಯವಾದ ಮಾತುಗಳನ್ನು ಕೇಳಿದರೂ ಕೂಡ ಆತ ನಿತ್ಯ ಜೀವ ಅವಶ್ಯ ಆಗಿರುತ್ತದೆ, ಇಷ್ಟಪಟ್ಟಿರ್ತಾನೆ. ಆದರೆ ಈ ಕಾರ್ಯ ಮಾಡು, ಬಡವರಿಗೆ ಹಂಚು ನಿನ್ನ ಆಸ್ತಿ ಎಂದು ಹೇಳಿದಾಗ ಮಾರಿ
ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಆತ ಯೇಸುವಿನ ಕೊಡುವ ನಿತ್ಯ ಜೀವಕ್ಕಿಂತ ಈ ಲೋಕದ ಐಶ್ವರ್ಯವನ್ನೇ ನೆಚ್ಚಿಕೊಂಡ ಪ್ರಿಯರೇ. ಹೌದು, ನಾವು ಈ ಲೋಕದಲ್ಲಿ ಹುಟ್ಟುವಾಗ ಏನು ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ನಮ್ಮ ಸತ್ಕಾರ್ಯಗಳೇ ನಮ್ಮಿಂದ ಬರುತ್ತವೆ ಎಂದು ವಾಕ್ಯ ಹೇಳುತ್ತಿದೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿರ್ಬೋದು ಪ್ರಿಯರೇ. ಮರಣ ಹೊಂದಿದವರ ಮುಂದಿನ ಗತಿ ಏನಂದ್ರೆ ಪ್ರಿಯರೇ, ಅವರ ಕಾರ್ಯಗಳು ಅವರೊಂದಿಗೆ ಬರುತ್ತವೆ. ಹೌದು ಪ್ರಿಯರೇ, ನಾವು ನಿಜವಾಗಿಯೂ ಮರಣಿಸುವುದಿಲ್ಲ, ನಿದ್ರಿಸುತ್ತೇವೆ ಪ್ರಿಯರೇ. ನಮ್ಮ ಸಹೋದರ ನಿದ್ರಿಸುತ್ತಿದ್ದಾನೆ, ಅವನನ್ನು ಎಬ್ಬಿಸಲು ಹೋಗೋಣ ಬನ್ನಿ ಎಂದು ಯೇಸುವಿನ ಶಿಷ್ಯರಿಗೆ ಯೇಸು ಹೇಳುತ್ತಾನೆ. 13ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ. ಹೌದು ಪ್ರಿಯರೇ, ಆತನು ಅನಾರೋಗ್ಯದಿಂದಿರುತ್ತಾನೆ. ಲಾಜರನು ಯೇಸುವಿನ ಬಳಿಗೆ ವಾರ್ತೆ ಕಳಿಸುತ್ತಾರೆ. ಮಾರ್ತ ಮರಿಯ, ನಿನ್ನ ಆಪ್ತ ಶಿಷ್ಯ ಸಹೋದರ ಅನಾರೋಗ್ಯದಿಂದಿದ್ದಾನೆ, ಬಂದು ಗುಣ ಮಾಡಿರಿ ಸ್ವಾಮಿ ಎಂದು ಹೇಳಿ ಕಳಿಸಿದಾಗ ಸ್ವಾಮಿ ಹೋಗಲಿಲ್ಲ. ಇನ್ನೂ 2 ದಿನ ಅಲ್ಲೇ ಉಳಿಯುತ್ತಾನೆ. ಆಗ ಯೇಸು ಶಿಷ್ಯರ ಮತ್ತೆ ವಾರ್ತೆ ಬರುತ್ತದೆ, ನಿಮ್ಮ ಆಪ್ತ ಮಿತ್ರ ಲಾಜರ ಸತ್ತೋದ, ತೀರಿಕೊಂಡ ಎಂದು ಸುದ್ದಿ ಬಂದಾಗ ಶಿಷ್ಯರಿಗೆ ಹೇಳುತ್ತಾನೆ, ಬನ್ನಿ ಹೋಗೋಣ, ಲಾಜರನ್ನು ನಿದ್ರಿಸ್ತಿದ್ದಾನೆ, ಎಬ್ಬಿಸೋಣ ಎಂದು ಹೇಳ್ತಾನೆ. ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಲಾಜರನ್ನು ನಿದ್ರಿಸ್ತಿರುವುದಾದರೆ ಅವನು ಎದ್ದೇಳುತ್ತಾನೆ, ಎದ್ದೇಳಿಸುವುದಕ್ಕೆ ಅಷ್ಟು ದಿನ ಮತ್ತೆ ಹೋಗ್ಬೇಕು ಪ್ರಯಾಣ 2 ದಿವಸ. ಇಲ್ಲ, ಅವ್ರಿಗೆ ಗೊತ್ತಾಗಲಿಲ್ಲ ಪ್ರಿಯರೇ, ನಿದ್ರೆ ಮರಣ ಕುರಿತು ಹೇಳ್ತಿರ್ತಾನೆ ಜೀಸಸ್. ಇಲ್ಲ, ಲಾಜರನ್ನು ಸತ್ತೋಗಿದ್ದಾನೆ, ಅವನನ್ನು ಬದುಕಿಸಬೇಕು. ಈ ಮರಣವು, ಈ ಅನಾರೋಗ್ಯವು ಮರಣಕ್ಕಾಗಿ ಬಂದಿಲ್ಲ ಎಂದು ಮೊದಲು ಹೇಳಿರುತ್ತಾನೆ. ಆತನು ಮರಣಿಸಿದ ಮೇಗ ಎಬ್ಬಿಸೋಣ ಎಂದು ಶಿಷ್ಯರಿಗೆ ಹೇಳಿ ಪ್ರಯಾಣ ಮಾಡಿ 4 ದಿನ ಆಗಿರ್ತದೆ ಪ್ರಿಯರೇ. ಲಾಜರನನ್ನು ಸಮಾಧಿಯಲ್ಲಿಟ್ಟು ಬಂದು ಸಮಾಧಿಯ ಕಡೆಗೆ ಹೋಗಿ ಮಾರ್ತಳು ಯೇಸುವನ್ನು ಎದುರುಗೊಳ್ತಾಳೆ. ಸ್ವಾಮಿ, ನೀನು ಬಂದಿದ್ದರೆ ನನ್ನ ತಮ್ಮನು ಬದುಕುತ್ತಿದ್ದ ಎಂದು ಹೇಳ್ತಾಳೆ. ಆಗ ಸ್ವಾಮಿ ಯೇಸು ಹೇಳ್ತಾನೆ, ಮಾರ್ತಾಳೆ, ಈಗಲೂ ನೀನು ದೇವರಲ್ಲಿ ನಂಬುವುದಾದರೆ ನಿನ್ನ ತಮ್ಮನು ಬದುಕುತ್ತಾನೆ ಎಂದು ಹೇಳುತ್ತಾನೆ ಮಾರ್ತಾಳಿಗೆ ಜೀಸಸ್. ಆದರೆ ಮಾರ್ತಳು, ಸ್ವಾಮಿ ಪುನರುತ್ಥಾನದಲ್ಲಿ ನನ್ನ ತಮ್ಮನು ಜೀವಂತವಾಗಿ ಎದ್ದೇಳುವನೆಂದು ನಾನು ನಂಬುತ್ತೇನೆ ಎಂದು ಹೇಳ್ತಾಳೆ. ಮಾರ್ತಾಳೆ, ಪುನರುತ್ಥಾನವು ಜೀವವೂ ನಾನೇ ಎಂದು ಹೇಳ್ತಾನೆ ಪ್ರಿಯ. ಪುನರುತ್ಥಾನ ಅಂದರೆ 2ನೇ ಆಗಮನದಲ್ಲಿ ವಿಶ್ವಾಸಿಗಳನ್ನು ನಿದ್ರೆಯಿಂದ ಮರಣದಿಂದ ಎಬ್ಬಿಸುವಾತ ನಾನೇ, ಈಗ ಸತ್ತವರನ್ನು ಕೂಡ ಎಬ್ಬಿಸುವಾತ ನಾನೇ, ನಿರಂತರವಾಗಿ ಏಕರೀತಿಯಾಗಿರುವಾತ ನಾನೇ, ಸಮಸ್ತದಲ್ಲಿ ಸಮಸ್ತವಾಗಿರುವಾತ ನಾನೇ ಎಂದು ಹೇಳಿ, ನಿಮ್ಮ ತಮ್ಮನ ಸಮಾಧಿಯನ್ನು ಎಲ್ಲಿಟ್ಟಿದ್ದೀರಿ ಎಂದು ಹೇಳಿ ಹೋಗಿ ಸಮಾಧಿಯ ಬಳಿಗೆ ಹೋಗಿ ಕಲ್ಲನ್ನು ತೆಗೆಯಿರಿ ಎಂದು ಹೇಳ್ತಾನೆ ಪ್ರೇರೆ. ಆ ಕಲ್ಲನ್ನು ತೆಗೆಯುತ್ತಾರೆ. ಕಲ್ಲು ಅವಿಶ್ವಾಸಕ್ಕೆ ಸೂಚನೆ ಪ್ರೇರೆ, ಕಲ್ಲಾದ ಹೃದಯಕ್ಕೆ ಸೂಚನೆ. ಹೌದು ಪ್ರೇರೆ, ಆ ಕಲ್ಲು ತೆಗೆಯಿರಿ, ವಿಶ್ವಾಸಿರಿ, ನಾನು ಬದುಕಿಸುತ್ತೇನೆ ಎಂದು. ನಿಮ್ಮ ಮರಣವನ್ನು ನಾನು ತೆಗೆದುಕೊಂಡಿದ್ದೇನೆ, ನಿಮ್ಮ ನರಕ ಶಿಕ್ಷೆಯನ್ನು ನಾನು ಕಲ್ವರಿ ಶಿಲುಬೆಯಲ್ಲಿ ಹೊತ್ತಿದ್ದೇನೆ, ನಿಮ್ಮ ಸಮಾಧಿಯನ್ನು ನಾನು ತೆಗೆದುಕೊಂಡಿದ್ದೇನೆ, ನಿಮ್ಮ ಮರಣ ಸ್ಥಾನದಲ್ಲಿ ನಾನು ಮರಣಿಸಿ ಮರಣದ ಮುಳ್ಳನ್ನು ಮುರಿದಿದ್ದೇನೆ. ಇನ್ನು ಮೇಲೆ ನಿಮಗೆ ಅನಾರೋಗ್ಯವಿಲ್ಲ, ನನ್ನ ಗಾಯಗಳಿಂದ ನಿಮಗೆ ಗುಣವಾಯಿತು. ಯೆಶಾಯ ಗ್ರಂಥ 53ನೇ ಅಧ್ಯಾಯ 3, 4, 5ನೇ ವಾಕ್ಯ. ಆತನ ಗಾಯಗಳಿಂದ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವು ಬಿಡುಗಡೆಯಾಗಿದ್ದು ಬೆಳ್ಳಿ ಬಂಗಾರದಿಂದಲ್ಲ, ಅಮೂಲ್ಯವಾದ, ನಿಷ್ಕಳಂಕವಾದ, ಪರಿಶುದ್ಧವಾದ ಯಜ್ಞದ ಕುರಿಮರಿಯ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆಯಾಗಿದೆ ಪ್ರೇರೆ. ಯಾವುದರ ಮೇಲೆ? ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ, ಪಾಪ ಶಾಪಗಳಿಂದ ಬಿಡುಗಡೆ, ಸೈತಾನನ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಎಂಬ ಬಲೆಯಿಂದ ಬಿಡುಗಡೆ, ಅಜ್ಞಾನ ಅಂಧಕಾರದಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ, ದರಿದ್ರತೆಯಿಂದ ಬಿಡುಗಡೆ ಪ್ರೇರೆ, ಕೋಪ ತಾಪಗಳಿಂದ ಬಿಡುಗಡೆ, ದ್ವೇಷ ಹೊಟ್ಟೆ ಕಿಚ್ಚುಗಳಿಂದ ಬಿಡುಗಡೆ. ಹೌದು ಪ್ರೇರೆ, ಅನೇಕ ರೀತಿಯ ಭಯದಲ್ಲಿ, ಬಂಧನದಲ್ಲಿ ಸೈತಾನ ಇಟ್ಟಿದ್ದಾನೆ ಮನುಷ್ಯ ಕುಲವನ್ನು. ಅವೆಲ್ಲವನ್ನು ಬಂದಿದ್ದಾನೆ ಪ್ರೇರೆ ಜೀಸಸ್. ಹೌದು, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ ಎಂದೇಳಿ ಆ ಕಲ್ಲನ್ನು ತೆಗೆಯಿರಿ ಎಂದೇಳಿ, ಲಾಜರನೇ ಎದ್ದು ಹೊರಗಡೆ ಬಾ ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳುತ್ತಲೇ ಲಾಜರನು ನಡೆದುಕೊಂಡು ಜೀವಂತವಾಗಿ ಎದ್ದು ನಡೆದುಕೊಂಡು ಬರುತ್ತಾನೆ ಪ್ರೇರೆ. ಆತನ ದೇಹಕ್ಕೆ ಕೈ ಪಾವಡವು ಸುತ್ತಿರುತ್ತದೆ. ಹಾಸ್ಪಿಟಲ್ನಲ್ಲಿ ಬ್ಯಾಂಡೇಜ್ ಹೇಗೆ ಸುತ್ತುತ್ತಾರೋ ಕಾಲಿಗೆ, 2 ಕಾಲು ಕಟ್ಟಿ, ದೇಹ ಕಣ್ಣು ಎಲ್ಲ ಮುಚ್ಚಿ ಕಟ್ಟಿ ಸಮಾಧಿಯಲ್ಲಿ ಇಡ್ತಿದ್ರು. ಹಾಗೆ ಅವಾಗ
ಜೀವಂತವಾಗಿ ಆತನ ಕೊಳೆತ ಶರೀರ ಅವಯವಗಳು ಮರು ನಿರ್ಮಾಣವಾಗಿ ಸೃಷ್ಟಿಕರ್ತನ ಮಾತಿಗೆ ಜೀವಂತವಾಗಿ ಹೊರಗಡೆ ಬಂದ ಪ್ರೇರೆ. ಅಂದಿನಿಂದ ಯೇಸುವನ್ನು ನೋಡಲಿಕ್ಕೆ ಬರುವವರೆಲ್ಲರೂ ಲಾಜರನನ್ನು ನೋಡುವುದಕ್ಕೆ ಮರಣದಿಂದ ಎದ್ದ ಜೀವಕ್ಕೆ ಎದ್ದ ಯೇಸು ಮರಣದಿಂದ ಬದುಕಿಸಿದಂಥ ಲಾಜರನನ್ನು ನೋಡುವುದಕ್ಕೆ ಬರುತ್ತಿದ್ದರು ಭಾಳ ಜನ. ಯೇಸು ಆವಾಗಲೇ ಅನೇಕ ಜನರು ಆತನಿಂದ ಹೋಗುತ್ತಿದ್ದರು. ಯೇಸುವಿನಿಂದ ಪರಿಸಯ ಶಾಸ್ತ್ರಿಗಳು ಹೊಟ್ಟೆ ಕಿಚ್ಚಿನಿಂದ ಲೋಕವೆಲ್ಲ ಈತನ ಹಿಂದೆ ಹೋಯಿತು ನೋಡಿರಿ, ಇನ್ನು ನಮ್ಮ ಆಟ ಸಾಗಲಿಲ್ಲ. ಅಂದರೆ ನಾವು ಅಬ್ರಾಹ್ಮ ವಂಶದವರು, ಧರ್ಮಶಾಸ್ತ್ರ ಪ್ರವಾದಿಗಳ ವಚನಗಳು ನಮಗೆ ಕೊಡಲ್ಪಟ್ಟಿವೆ ಪಾರಾಯಣ. ಆದರೆ ಈತ ಬಂದು ನಮ್ಮನ್ನು ಸುಣ್ಣ ಬಳಿದ ಸಮಾಧಿಗೆ ಹೋಲಿಸಿದ್ದಾನೆ. ಈತ ಬಂದು ನೀವು ಒಂಟೆ ಅಂದರೆ ಸೊಳ್ಳೆ ಸೋಸುವವರು ಒಂಟೆ ನುಂಗುವವರು ಎಂದಿದ್ದಾನೆ. ಅಂದರೆ ದೊಡ್ಡ ಕಾಣಿಕೆಯನ್ನು ನುಂಗಿ ಸಣ್ಣ ಕಾಣಿಕೆಯನ್ನು ಅಧಿಕಾರಿಗಳಿಗೆ ತೋರಿಸುತ್ತಾರೆ, ಮೇಲಧಿಕಾರಿಗಳಿಗೆ. ಸರ್ಪ ಜಾತಿಯವರು ಎನ್ನುತ್ತಿದ್ದಾನೆ, ನಿಮ್ಮ ತಂದೆ ಸೈತಾನೆ ಎನ್ನುತ್ತಿದ್ದಾನೆ. ಅಷ್ಟೇ ಅಲ್ಲ, ಲಾಜರನನ್ನು ಬದುಕಿಸಿದ್ದಾನೆ, ಮತ್ತಿಷ್ಟು ಆತನ ಹೆಸರು ಪ್ರಸಿದ್ಧವಾಯಿತು ಎಂದು ಯೇಸುವನ್ನು ಸಾಯಿಸುವುದಕ್ಕೆ ಪ್ರಯತ್ನಿಸಿದರು. ಯೇಸುವಿನೊಂದಿಗೆ ಲಾಜರನನ್ನು ಕೂಡ ಸಾಯಿಸುವುದಕ್ಕೆ ಅವರು ಪ್ರಯತ್ನ ಮಾಡುತ್ತಾರೆ ಪ್ರೇರೆ. ಹೌದು, ಈ ಲೋಕವು ದುಷ್ಟನ ವಶದಲ್ಲಿದೆ ಪ್ರೇರೆ. ನಾವಾದರೂ ಯೇಸುವಿನಲ್ಲಿ ವಿಶ್ವಾಸ ಇಡುವವರಾದರೂ ದೇವರಿಗೆ ಸೇರಲ್ಪಟ್ಟಿದ್ದವರಾಗಿದ್ದೇವೆ. ಲೌಕಿಕತೆಗೆ ಒಲಿದರೆ ನಿಮಗೆ ತಂದೆಯಲ್ಲಿ ಒಲವಿಲ್ಲವೆಂದಾಯಿತು. ಹೌದು ಪ್ರೇರೆ, ನಾವು ಲೌಕಿಕತೆ ಒಲಿಯದೆ ಪರಲೋಕದಿಂದ ಕಳಿಸಲ್ಪಟ್ಟ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಏಕ ಪುತ್ರನನ್ನೇ, ಅದ್ವಿತೀಯ ಕುಮಾರನನ್ನೇ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಆತನನ್ನು ವಿಶ್ವಾಸಿಡು ಯಾರೊಬ್ಬನು ನಾಶವಾಗದೆ, ಅಂದರೆ ಅನಾರೋಗ್ಯದಿಂದಾಗಲಿ, ಅಜ್ಞಾನದಿಂದಾಗಲಿ, ಚಿಂತೆ ಪೇಚಾಟದಿಂದಾಗಲಿ, ಗುರಿ ಗಮ್ಯ ಇಲ್ಲದೆ ತಿರುಗಾಡುವ ಜೀವಿತದಿಂದಾಗಲಿ, ಮಾಟ ಮಂತ್ರಗಳ ಶಕ್ತಿಗೆ ಬಲಿಯಾದವರ ಜೀವಿತವಾಗಲಿ, ಹಾಗೂ ಎಲ್ಲ ಕತ್ತಲೆ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರುವ ಜೀವಿತ ಆಗಲಿ ನಾಶವಾಗದೆ ಎಲ್ಲರ ರಕ್ಷಣೆ ಹೊಂದಬೇಕೆಂದೇ ಆತನನ್ನು ದೇವರು ಕೊಡಲಾಗಿದೆ ಪ್ರೇರೆ. ನಿತ್ಯ ಜೀವ ಹೊಂದಲೆಂದೇ ಸ್ವರ್ಗದ ಜೀವಿತ ಇದೆ ಪ್ರೇರೆ. ದೈವಿಕ ಜೀವಿತ, ಶಾಶ್ವತ ಜೀವಿತ, ಬೆಳಕಿನ ಜೀವಿತ, ಅಮರ ಜೀವಿತ. ಹೌದು ಪ್ರೇರೆ, ಆ ದೇವರ ಜೀವದಲ್ಲಿ ಪಾಲುಗಾರರಾಗಲೆಂದೇ ದೇವರ ಆತ್ಮನಲ್ಲಿ ಭಾಗ ನೀಡಲು ದೇವರು ತನ್ನ ಪ್ರತಿರೂಪವಾದ ತನ್ನ ಮಹಿಮೆಯ ತೇಜಸ್ಸು, ತನ್ನ ದೇವರ ಮಹಿಮೆಯ ಪಡಿಯಚ್ಚಾದ ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು ಆದ ಯೇಸುವನ್ನು ಕಳಿಸಿದ ಪ್ರೇರೆ. ಈ ತನ್ನ ಪ್ರಿಯ ಕುಮಾರನಲ್ಲೇ, ತನ್ನ ಪ್ರತಿರೂಪವಾದ ಯೇಸು ಕ್ರಿಸ್ತನಲ್ಲೇ, ತನ್ನ ಸ್ವರವಾದ ಯೇಸು ಮಾಂಸಾಕಾರದಲ್ಲಿ ಕಾಣಿಸಿಕೊಂಡಾತನಲ್ಲೇ ದೇವರು ತನ್ನ ಸರ್ವಸಂಪೂರ್ಣತೆಯು ಅವತರಿಸಿ ವಾಸ ಮಾಡಬೇಕೆಂದು ಇಷ್ಟಪಟ್ಟ. ಆ ದೇವರ ಸರ್ವಸಂಪೂರ್ಣತೆ ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡುತ್ತದೆ ಪ್ರೇರೆ. ಕ್ರಿಸ್ತ ಯೇಸುವಿಗೆ ಹೆಸರಿಗೆಂದೇ ಎಲ್ಲ ಸ್ವರ್ಗ, ಮರ್ತ್ಯ, ಪಾತಾಳ ಜೀವರಾಶಿಗಳು ಮೊಣಕಾಲೂರಿ ಮಣಿಯುತ್ತವೆ. ಹೀಗೆ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತವೆ. ಹೌದು ಪ್ರೇರೆ, ಯೇಸು ನರಪುತ್ರನಾಗಿರುವುದರಿಂದ, ಮನುಷ್ಯ ರೂಪದಲ್ಲಿರುವುದರಿಂದ ದೇವರು ಮನುಷ್ಯರ ಮೇಲೆ ಆತನಿಗೆ ಅಧಿಕಾರ ಕೊಟ್ಟಿದ್ದಾನೆ. ಹೌದು ಪ್ರೇರೆ, ನಾವು ಯೇಸುವನ್ನು ವಿಶ್ವಾಸಿಸೋಣ. ಎಲ್ಲ ಸೈತಾನನ ಶಕ್ತಿ ಮೇಲೆ ಅಧಿಕಾರ ನಡೆಸೋಣ. ಮರಣದ ಮೇಲೆ, ರೋಗದ ಮೇಲೆ, ದೆವ್ವಗಳ ಮೇಲೆ, ಶಾಪ ಪಾಪಗಳ ನಿಯಮದ ಮೇಲೆ ಅಧಿಕಾರ ನಡೆಸೋಣ ಪ್ರೇರೆ. ಅವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಶತ್ರುವಿನ ಯಾವ ಶಕ್ತಿ ನಿಮಗೆ ಹಾನಿ ಮಾಡುವುದಿಲ್ಲ. ಹೌದು ಪ್ರೇರೆ, ದೆವ್ವಗಳು ನಿಮಗೆ ಅಧೀನವಾಗುತ್ತವೆ ಎಂದು ಸಂತೋಷಪಡುವುದಕ್ಕಿಂತ ಸ್ವರ್ಗದಲ್ಲಿ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ ಎಂದಿದ್ದಾನೆ ಪ್ರೇರೆ. ಅಂಥ ಸಂತೋಷ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟ ಸಂತೋಷ, ಅವುಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರ, ಸೈತಾನ ಎಲ್ಲ ಶಕ್ತಿಯನ್ನು ಜಯಿಸುವ ಅಧಿಕಾರ, ಆ ಶಕ್ತಿ ದೇವರ ಮಕ್ಕಳಾದ ನಮಗೆ ಯಾವ ಹಾನಿ ಮಾಡದ ಜೀವಿತ ಪ್ರಭು ತನ್ನ ಅಮೂಲ್ಯ ನಾಮದಲ್ಲಿ, ತನ್ನ ಸರ್ವಶಕ್ತಿಯ ಪರಿಶುದ್ಧಾತ್ಮನಲ್ಲಿ, ತನ್ನ ಅಮೂಲ್ಯ ರಕ್ತದಲ್ಲಿ, ವಾಕ್ಯದ ಎಂಬ ಖಡ್ಗದಲ್ಲಿ ನಮಗೆ ಅನುಗ್ರಹಿಸಲು ಪ್ರೇರೆ. ಆಮೇನ್, ಆಮೇನ್.
ಪ್ರೇಯರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಕೆರೂಬಿಯರು ಸೆರಾಫಿಯರು ಆರಾಧಿಸುವ ಪರಿಶುದ್ಧನೇ, ನಮ್ಮ ಮನಸ್ಸಾರೆ ನಮ್ಮ ಹೃದಯದಿಂದ ಪೂರ್ಣ ಬಲ ಆತ್ಮದಿಂದ ನಿಮ್ಮನ್ನು ವಿಶ್ವಾಸಿಸ್ತೇವೆ ತಂದೆ. ಅಂತ ವಿಶ್ವಾಸ ಎಂಬ ಅಭಿಷೇಕ ವರ ನಮ್ಮೆಲ್ಲರಿಗೂ ನೀಡಿರಿ ಸ್ವಾಮಿ. ಪ್ರಭುವೆ, ಕೇಳಿದಂಥ ವಾಕ್ಯಗಳು ನಾವು ಹೃದಯದಲ್ಲಿಟ್ಟುಕೊಂಡು ಮರೆತು ಹೋಗದೆ ವಾಕ್ಯದ ಪ್ರಕಾರ ಜೀವಿಸಲು ಪರಲೋಕದ ಬೆಳಕನ್ನು, ಪರಿಶುದ್ಧಾತ್ಮನ ಜ್ಞಾನವನ್ನು, ಶಕ್ತಿಯನ್ನು, ಪರಿಶುದ್ಧ ನೀತಿಯನ್ನು, ನಂಬಿಕೆ ನಿರೀಕ್ಷೆಯನ್ನು ನಮ್ಮಲ್ಲಿ ತುಂಬಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ದೇವ, ಲೋಕವನ್ನು, ಶರೀರವನ್ನು, ಸೈತಾನನ ಮರಣವನ್ನು ಜಯಿಸಲು, ಕಷ್ಟ ಸಂಕಟವನ್ನು ಜಯಿಸಲು ಪರಲೋಕದ ಶಕ್ತಿಯಾದ ಪರಿಶುದ್ಧಾತ್ಮನ ಧೈರ್ಯವನ್ನು, ಅಭಿಷೇಕವನ್ನು, ದುಷ್ಟನೊಗ ಮುರಿಯುವ ಕೃಪೆಯನ್ನು, ನಿಮ್ಮ ರಾಜ್ಯ ಪರಲೋಕ ರಾಜ್ಯ ಸಮೀಪವಾಗಿದೆ ಎಂಬುವ ವಾರ್ತೆ ಸಾರುವ ಕೃಪೆಯನ್ನು, ಅನೇಕರನ್ನು ರಕ್ಷಣೆ ಮಾಡುವ ಕೃಪೆಯನ್ನು, ಸತ್ಯದ ಜ್ಞಾನಕ್ಕೆ ಸೇರಿಸುವ ಕೃಪೆಯನ್ನು, ಮಹಿಮಾ ಲೋಕಕ್ಕೆ ಸೇರಿಸುವ ಕೃಪೆಯನ್ನು, ಯೇಸುವೆ ನಿಮ್ಮ ಶಿಲುಬೆಯ ಬಳಿಗೆ, ಶಿಲುಬೆ ಶಕ್ತಿಯ ಬಳಿಗೆ ಕರೆತರುವ ಕೃಪೆಯನ್ನು, ನಿಮ್ಮಲ್ಲಿ ಆನಂದಿಸುವಂತೆ ಮಾಡುವ ಕೃಪೆಯನ್ನು ವಾಕ್ಯ ಹೇಳಿದ ಕೇಳುವ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ಇದರ ಮೂಲಕ ನೀನೇ ನಮ್ಮ ಅಗತ್ಯಗಳನ್ನು ಸಕಾಲದಲ್ಲಿ ಪೂರೈಸಿ ಮಹಿಮೆ ಹೊಂದಿಕೊಳ್ಳಬೇಕೆಂದು, ಶಾಂತಿದಾಯಕನಾದ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿದ್ದಕ್ಕಾಗಿ ಘನ, ಮಾನ, ಮಹಿಮೆ, ಅಧಿಕಾರ, ಅಧಿಪತ್ಯ, ದೊರೆತನ ನಿಮ್ಮದೇ ಎಂದು ಸ್ತೋತ್ರ ಅರ್ಪಿಸಿ ಪ್ರಾರ್ಥಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಿಮ್ಮ ಚಿತ್ತದಂತೆ ಅನುಗ್ರಹಿಸಿರಿ ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ತಂದೆಯ ಸ್ತೋತ್ರ, ಯೇಸು ಕ್ರಿಸ್ತನೇ ಸ್ತೋತ್ರ, ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಹೌದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಪರಾತ್ಪರ ದೇವಕುಮಾರ ವಾಕ್ಯವಾದ ದೇವರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಆತ್ಮನಾದ ಪರಿಶುದ್ಧಾತ್ಮನ ಜೀವಮರಣಗಳ ಒಡೆಯನ ಅಧಿಕಾರ, ಸರ್ವಶಕ್ತಿ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ಸಭೆಯೊಂದಿಗೂ, ನಿಮ್ಮ ಸಮಾಜದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ವಿಶ್ವಾಸ, ಪರಿಶುದ್ಧ ಜೀವಿತದಲ್ಲಿ ಬಲವಾಗಿ ದೇವರ ಸಾಕ್ಷಿ ಮಕ್ಕಳನ್ನಾಗಿ, ಶಕ್ತಿಯುಳ್ಳ ಮಕ್ಕಳನ್ನಾಗಿ ಅಭಿವೃದ್ಧಿ ಮಾಡಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್.